ಕಥೆ. ಸಿಂಹ ಮತ್ತು ಇಲಿ. ಒಂದು ಕಾಲದಲ್ಲಿ ಅವರು ಕಾಡನ್ನು ಆಳುವ ಸಿಂಹವಾಗಿ ವಾಸಿಸುತ್ತಿದ್ದರು. ಒಂದು ದಿನ ಊಟ ಮಾಡಿದ ನಂತರ ಸಿಂಹವು ಮರದ ಕೆಳಗೆ ಮಲಗಿತು. ಒಂದು ಪುಟ್ಟ ಇಲಿ ಅವನನ್ನು ನೋಡಿ ಅವನ ಮೇಲೆ ಆಡುವುದು ಮೋಜು ಎಂದು ಭಾವಿಸಿತು. ಅವನು ಮಲಗಿದ್ದ ಸಿಂಹದ ಮೇಲೆ ಓಡತೊಡಗಿದನು. ಅವನು ಬಾಲದ ಮೇಲೆ ಓಡಿದನು ಮತ್ತು ಬಾಲದಿಂದ ಕೆಳಕ್ಕೆ ಜಾರಿದನು. ಸಿಂಹವು ದೊಡ್ಡ ಗರ್ಜನೆಯೊಂದಿಗೆ ಕೋಪದಿಂದ ಎಚ್ಚರವಾಯಿತು. ಅವನು ತನ್ನ ದೊಡ್ಡ ಪಂಜದಿಂದ ಇಲಿಯನ್ನು ಹಿಡಿದನು. ಇಲಿ ಕಷ್ಟಪಟ್ಟರೂ ತಪ್ಪಿಸಿಕೊಳ್ಳಲಾಗಲಿಲ್ಲ. ಸಿಂಹವು ಅವನನ್ನು ನುಂಗಲು ತನ್ನ ದೊಡ್ಡ ದವಡೆಗಳನ್ನು ತೆರೆಯಿತು. ಇಲಿ ತುಂಬಾ ಹೆದರುತ್ತಿತ್ತು. ಓ ರಾಜ, ನನಗೆ ತುಂಬಾ ಭಯವಾಗಿದೆ. ದಯವಿಟ್ಟು ನನ್ನನ್ನು ತಿನ್ನಬೇಡಿ. ಈ ಬಾರಿ ನನ್ನನ್ನು ಕ್ಷಮಿಸು. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ನಾನು ಅದನ್ನು ಎಂದಿಗೂ ಮರೆಯುವುದಿಲ್ಲ ಮತ್ತು ಬಹುಶಃ ಒಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು. ಇಲಿಯು ತನಗೆ ಸಹಾಯ ಮಾಡಬಹುದೆಂಬ ಕಲ್ಪನೆಯಿಂದ ಸಿಂಹವು ತುಂಬಾ ವಿನೋದವಾಯಿತು. ಅವನು ತನ್ನ ಪಂಜವನ್ನು ಮೇಲಕ್ಕೆತ್ತಿ ಅವನನ್ನು ಹೋಗಲು ಬಿಟ್ಟನು. ಧನ್ಯವಾದಗಳು ರಾಜ. ನಿಮ್ಮ ದಯೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇಂದಿನಿಂದ ನೀವು ನನ್ನ ಸ್ನೇಹಿತ ಎಂದಿತು. ಕೆಲವು ದಿನಗಳ ನಂತರ ಸಿಂಹ ಕಾಡಿನಲ್ಲಿ ತಿರುಗಾಡುತ್ತಿತ್ತು. ಸಿಂಹವನ್ನು ಹಿಡಿಯಲು ಬೇಟೆಗಾರರು ಬಲೆ ಬೀಸಿದರು. ಬೇಟೆಗಾರರು ಸಿಂಹವು ಬಲೆಗೆ ಸಮೀಪಿಸುವುದನ್ನು ಕಾಯುತ್ತಾ ಮರದ ಹಿಂದೆ ಅಡಗಿಕೊಂಡರು. ಹಾಗೆ ಅವನು ಹಗ್ಗಗಳನ್ನು ಎಳೆದು ಬಲೆಯಲ್ಲಿ ಹಿಡಿದನು. ಸಿಂಹವು ಜೋರಾಗಿ ಗರ್ಜಿಸಲು ಪ್ರಾರಂಭಿಸಿತು ಮತ್ತು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು, ಆದರೆ ಬೇಟೆಗಾರರು ಬಲೆಯನ್ನು ಬಿಗಿದರು. ಅವರು ಸಿಂಹವನ್ನು ಸಾಗಿಸಲು ಗಾಡಿ ತರಲು ಹಳ್ಳಿಗೆ ಹಿಂತಿರುಗಿದರು. ಸಿಂಹ ಇನ್ನೂ ಜೋರಾಗಿ ಗರ್ಜಿಸುತ್ತಿತ್ತು. ಇಲಿ ಸೇರಿದಂತೆ ಎಲ್ಲಾ ಪ್ರಾಣಿಗಳು ಗರ್ಜನೆಯನ್ನು ಕೇಳಿದವು. ರಾಜನು ತೊಂದರೆಯಲ್ಲಿದ್ದಾನೆ. ನಾನು ಕೃಪೆಯನ್ನು ಹಿಂದಿರುಗಿಸಬೇಕು. ಅವರು ಶೀಘ್ರದಲ್ಲೇ ಸಿಂಹವನ್ನು ತಲುಪಿದರು. ಚಿಂತಿಸಬೇಡ ನನ್ನ ರಾಜ. ನಾನು ನಿಮ್ಮನ್ನು ಮುಕ್ತಗೊಳಿಸುತ್ತೇನೆ. ಅವನು ಬಲೆಗೆ ಹತ್ತಿದನು ಮತ್ತು ತನ್ನ ಚೂಪಾದ ಸಣ್ಣ ಹಲ್ಲುಗಳನ್ನು ಹಗ್ಗಗಳ ಮೂಲಕ ಕಚ್ಚಲು ಬಳಸಿದನು. ಅಂತಿಮವಾಗಿ ಅವರು ಸಿಂಹವನ್ನು ಬಲೆಯಿಂದ ಮುಕ್ತಗೊಳಿಸಿದರು. ಒಂದು ಸಣ್ಣ ಇಲಿ ಕೂಡ ದೊಡ್ಡ ಸಹಾಯ ಮಾಡುತ್ತದೆ ಎಂದು ಸಿಂಹ ಅರಿತುಕೊಂಡಿತು. ಧನ್ಯವಾದಗಳು ಮೌಸ್, ನಾನು ನಿಮಗೆ ಮತ್ತೆ ತೊಂದರೆ ಕೊಡುವುದಿಲ್ಲ. ನನ್ನ ಕಾಡಿನಲ್ಲಿ ಸುಖವಾಗಿ ಬಾಳು. ರಾಜನ ಪ್ರಾಣ ಉಳಿಸಿದ ನೀನು ಈಗ ಈ ಕಾಡಿನ ರಾಜ್ಕುಮಾರ. ಧನ್ಯವಾದಗಳು ರಾಜ. ವಿದಾಯ, ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ನನ್ನ ಮೇಲೆ ಆಟವಾಡಲು ಬಯಸುವುದಿಲ್ಲವೇ ಮತ್ತು ನನ್ನ ಬಾಲದ ಕೆಳಗೆ ಜಾರಬೇಕೆ? ಇಲಿಯು ಅವನ ಬೆನ್ನಿನ ಮೇಲೆ ಜಿಗಿಯಲು ಪ್ರಾರಂಭಿಸಿತು ಮತ್ತು ಅವನ ಬಾಲದ ಕೆಳಗೆ ಜಾರಿತು. ಸ್ವಲ್ಪ ಸಮಯದ ನಂತರ ಬೇಟೆಗಾರರು ಸಿಂಹವನ್ನು ಸಾಗಿಸಲು ದೊಡ್ಡ ಬಂಡಿಯೊಂದಿಗೆ ಹಿಂತಿರುಗಿದರು. ಸಿಂಹ ಮತ್ತು ಇಲಿಗಳು ಅವರನ್ನು ನೋಡಿ ಅವರ ಕಡೆಗೆ ಓಡಲಾರಂಭಿಸಿದವು. ಸಿಂಹವು ದೊಡ್ಡ ಗರ್ಜನೆಯನ್ನು ನೀಡಿತು. ಬೇಟೆಗಾರರು ಭಯಭೀತರಾಗಿ ಮತ್ತೆ ಹಳ್ಳಿಗೆ ಓಡಿಹೋದರು. ಸಿಂಹ ಮತ್ತು ಇಲಿ ಶಾಶ್ವತವಾಗಿ ಸ್ನೇಹಿತರಾದರು. ಒಳ್ಳೆಯ ಕಾರ್ಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ತೋರಿಸುವ ದಯೆಯು ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ಧನ್ಯವಾದಗಳು.